ಎನ್ಡಿಎ ಉಪರಾಷ್ಟ್ರಪತಿ ಅಭ್ಯರ್ಥಿಗೆ ಕೈ ಸಂಸದರ ಮತ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಸಿಎಂ ರೇವಂತ್ ರೆಡ್ಡಿ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಬಿಆರ್ಎಸ್ ಗಂಭೀರ ಆರೋಪವನ್ನು ಮಾಡ್ತಾ ಇದೆ. ಎನ್ಡಿಎ ಉಪರಾಷ್ಟ್ರಪತಿ ಅಭ್ಯರ್ಥಿಗೆ ಕೈ ಸಂಸದರು ಮತ ಹಾಕಿದ್ರು. ಸಿಎಂ ರೇವಂತ್ ರೆಡ್ಡಿ ವಿರುದ್ಧ ಬಿಆರ್ಎಸ್ ಗಂಭೀರ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಮೂವರು ಕೈ ಸಂಸದರಿಂದ ರಾಧಾಕೃಷ್ಣನ್ ಪರ ಮತ ಚಲಾವಣೆ ಅಂತ ಹೇಳ್ತಾ ಇರುವಂಥದ್ದು. ರೇವಂತ್ ರೆಡ್ಡಿ ಆದೇಶದ ಮೇರೆಗೆ ಎನ್ಡಿಎ ಅಭ್ಯರ್ಥಿಗೆ ಮತವನ್ನು ಹಾಕಲಾಗಿದೆ ಅನ್ನುವಂತಹ ಮಾತು. ತಮ್ಮಲ್ಲಿ ಸಾಕ್ಷ್ಯ ಇದೆ ಎಂದಂತಹ ಬಿಆರ್ಎಸ್ ಮುಖಂಡ ಕೌಶಿಕ್ ರೆಡ್ಡಿ. ಒಟ್ಟು 15 ಸಂಸದರು ಸೇಲ್ ಆಗಿದ್ರು ಎನ್ನುವಂಥ ಆರೋಪ. ಈ ಪೈಕಿ ತೆಲಂಗಾಣದ 3 ಕಾಂಗ್ರೆಸ್ ಸಂಸದರಿಂದ ಅಡ್ಡ ಮತದಾನ. ಬಿಆರ್ಎಸ್ ಮುಖಂಡ ಕೌಶಿಕ್ ರೆಡ್ಡಿ ಈ ರೀತಿಯಾದಂತಹ ಒಂದು ಆರೋಪವನ್ನು ಮಾಡಿ ಸಂಚಲನ ಸೃಷ್ಟಿಸ್ತಾ ಇದ್ದಾರೆ. ಈಗ ಯಾಕಂದ್ರೆ ಈ ಒಂದು ವಿಚಾರ ಏನಿದೆ, ಈ ಒಂದು ವಿಚಾರದಲ್ಲಿ ಸಿಎಂ ರೇವಂತ್ ರೆಡ್ಡಿ ಮೇಲೇನೆ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಉಪರಾಷ್ಟ್ರಪತಿಯ ಒಂದು ಚುನಾವಣೆ ಏನಿತ್ತು, ಆ ಚುನಾವಣೆಗೆ ಸಂಬಂಧಪಟ್ಟಂತೆ ಎನ್ಡಿಎ ಉಪರಾಷ್ಟ್ರಪತಿ ಅಭ್ಯರ್ಥಿಯಾಗಿದ್ದಂತಹ ಅಭ್ಯರ್ಥಿಗೆ ಕೈ ಸಂಸದರೇನಿದ್ದಾರೆ, ಕೈ ನಾಯಕರು, ಅವರು ಮತವನ್ನು ಹಾಕಿದ್ದಾರೆ ಅಂತ ಸಿಎಂ ರೇವಂತ್ ರೆಡ್ಡಿ ವಿರುದ್ಧ ಬಿಆರ್ಎಸ್ ಗಂಭೀರ ಆರೋಪವನ್ನು ಮಾಡ್ತಾ ಇದೆ. 3 ಕೈ ಸಂಸದರಿಂದ ರಾಧಾಕೃಷ್ಣನ್ ಪರ ಮತ ಚಲಾವಣೆ ಆಗಿದೆ. ರೇವಂತ್ ರೆಡ್ಡಿ ಆದೇಶದ ಮೇರೆಗೇನೆ ಇದೆಲ್ಲ ಆಗಿರೋದು ಅಂತ ಡಿಎ ಒಂದು ಅಭ್ಯರ್ಥಿ ಆಗಿರುವಂತಹ ಎನ್ಡಿಎ ಅಭ್ಯರ್ಥಿಯ ಮತ ಆಗಿದೆ, ತಮ್ಮಲ್ಲಿ ಸಾಕ್ಷಿ ಇದೆ ಅಂತ ಹೇಳ್ತಾ ಇರುವಂಥದ್ದು ಬಿಆರ್ಎಸ್ ಮುಖಂಡ ಆಗಿರುವಂತಹ ಕೌಶಿಕ್ ರೆಡ್ಡಿ. ಒಟ್ಟು 15 ಸಂಸದರಿದ್ದರು. 15 ಸಂಸದರು ಕೂಡ ಸೇಲ್ ಆಗಿದ್ದಾರೆ ಎನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ ಅವರು. ಈ ಪೈಕಿ ತೆಲಂಗಾಣದ 3 ಕಾಂಗ್ರೆಸ್ ಸಂಸದರಿಂದ ಅಡ್ಡ ಮತದಾನ ಆಗಿದೆ. ಇದೆಲ್ಲದಕ್ಕೂ ಕಾರಣ ಕೂಡ ಸಿಎಂ ಆಗಿರುವಂತಹ ರೇವಂತ್ ರೆಡ್ಡಿ ಅವರ ಒಂದು ಆದೇಶದ ಮೇರೆಗೆ ಈ ಥರ ಒಂದು ಮತ ಚಲಾವಣೆ ಆಗಿರುವಂಥದ್ದು. ಇದರಲ್ಲಿ ಏನೋ ಒಂದು ಗುಟ್ಟಿದೆ ಹೀಗಂತ ಹೇಳಿ ಬಿಆರ್ಎಸ್ನ ಮುಖಂಡ ಕೌಶಿಕ್ ರೆಡ್ಡಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ ಇದು ಭಾರಿ ಚರ್ಚೆ ಆಗ್ತಾ ಇದೆ. ಹಾಗಾದರೆ ರಾಷ್ಟ್ರಪತಿ ಒಂದು ಚುನಾವಣೆಯಲ್ಲಿ ಈ ರೀತಿಯಾಗಿ ನಿಜಕ್ಕೂ ಆಗಿದೆಯಾ? ಅಡ್ಡ ಮತದಾನ ಆಗಿದೆಯಾ? 15 ಸಂಸದರು ನಿಜವಾಗ್ಲೂ ಕೂಡ ಸೇಲ್ ಆಗಿದ್ರಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.